नमः श्री सिद्धिविनायक नमो नमः अष्टविनायक नमो नमः। ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವರ್ಷದ ಗಣೇಶನ ಹಬ್ಬ ತುಂಬ ವಿಶೇಷವಾಗಿ ಆಯಿತು. ಯಾಕಂತಂದ್ರೆ ನಾವು ಪ್ರತಿ ವರ್ಷ ಗಣೇಶನ ಒಂದು ದಿನ ಅಷ್ಟೇ ಇಟ್ಟಿದ್ದೀವಿ. ಲೈಕ್ ನಾವು 3 ಇಯರ್ಸ್ನಿಂದ ಇಟ್ಕೊಂಡು ಬರ್ತಾ ಇದ್ದೀವಿ. ಬಟ್ ಈ 3ನೇ ವರ್ಷದ ಗಣೇಶನ ನಾವು 2 ದಿನ ಇಟ್ವಿ. ಯಾಕಂದರೆ ಈ ಸಲ ಗಣಪನ ಹಬ್ಬ ಮಂಗಳವಾರ ಬಂದಿತ್ತು ನೋಡ್ರಿ. ನಾವು ಮಂಗಳವಾರ ಗಣೇಶನ ಇಟ್ಟಿದ್ವಿ. ಮತ್ತು ಮಂಗಳವಾರ ಅಂತಂದ್ರೆ ಗಣಪನ ದಿನ ಅದು. ಆ ದಿನ ಕಳಿಸ್ಬಾರ್ದು ಅನ್ನೋ ಸಲುವಾಗಿ ನಾವು ಬುಧವಾರ ನೈಟು ಕಳಿಸಿದ್ದು. ಮತ್ತು ಇಲ್ಲಿ ನಾವು ಗಣೇಶನ ನೋಡ್ಲಿಕ್ಕಂತ ಬಂದಿದ್ದೀವಿ. ಇಲ್ಲಿರುವಂತಹ ಇಂಡಿಯನ್ ಸ್ಟೋರ್ಸ್ ಇವೆಲ್ಲ ಬೇರೆ ಬೇರೆ ಸ್ಟೋರ್ಸ್ಗೆ ನಾವು ಹೋಗಿದ್ವಿ ಗಣೇಶನ ನೋಡಲಿಕ್ಕೆ ಅಂಥೇಳಿ. ಮತ್ತು ಎಲ್ಲ ಆಲ್ಮೋಸ್ಟ್ ಆಲ್ ಎಕೋ ಫ್ರೆಂಡ್ಲಿ ಗಣೇಶನ ಇಟ್ಟಿದ್ರು. ನಾವು ಹಿಂದೊಮ್ಮೆ ಈಗ ಬಂದಿದ್ವಿ ನೋಡಿ, ಲೈಕ್ 9 ಇಯರ್ಸ್ ಬ್ಯಾಕ್ ನಾವಿಲ್ಲಿ ಬಂದಾಗ ಒಂದು ಅಂಗಡಿ ಒಳಗೂ ಈ ಥರ ಗಣೇಶ ಸಿಗ್ತಿದ್ದಿಲ್ಲ. ಕೆಲವೊಬ್ಬರು ಅಷ್ಟೇ ಇಡ್ತಿದ್ರು, ಬಹಳ ಕಡಿಮೆ ಜನ ಇಡ್ತಿದ್ರು ಅವಾಗೆಲ್ಲ ಗಣೇಶನ. ಅವ್ರು ಇಡೋರೆಲ್ಲ ಸುಮ್ಮನೆ ತಮ್ಮ ಕೈಯಾಗ ಗಣಪನ ಮಾಡಿ ಆ ಥರ ಹಾಗೆಲ್ಲ ಇಡ್ತಿದ್ರು. ಬಟ್ ಇವಾಗಂತರೂ ಸಿಕ್ಕಾಪಟ್ಟೆ ಜನ ಇಡ್ತಾರೆ ಗಣೇಶನ. ಭಾಳ ಗಣೇಶನ ನೋಡೋಕೆ ಸಿಗ್ತಾವೆ ಬೇರೆ ಬೇರೆ ಫ್ರೆಂಡ್ಸ್ ಮನೆಯೊಳಗೆ. ಹೀಗಾಗಿ ಈಗ ಗಣೇಶ ಇಡೋರು ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಗಣೇಶನ ಮೂರ್ತಿಗಳು ಕೂಡ ನಮ್ಮ ಇಂಡಿಯನ್ ಸ್ಟೋರಲ್ಲಿ ಸಿಕ್ಕಾಪಟ್ಟೆ ಸಿಗ್ತಾವೆ. ಭಾಳ ವೆರೈಟಿ ಇರ್ತಾವೆ, ಡಿಫ್ರೆಂಟ್ ಸೈಜಲ್ಲಿ ತುಂಬ ಮುದ್ದಾಗಿರ್ತಾವೆ. ನಾವು ಬುಕ್ ಮಾಡಲಿಕ್ಕಂತ ಒಂದು ವೀಕ್ ಮುಂಚೆ ಹಿಂಗೆ ಹೋಗಿದ್ವಿ ಗಣೇಶನ ನೋಡಲಿ ಬುಕ್ ಮಾಡ್ಲಿಕ್ಕಂಥೇಳಿ. ಹಾಗೆಯೇ ಆನ್ ದ ವೇ ಬರ್ತಾ ಅಲ್ಲೇ ಇಂಡಿಯನ್ ಒಂದು ರೆಸ್ಟೋರೆಂಟ್ ಇದೆ ನಮ್ಮದೊಂದು ಫೇವ್ರೇಟ್, ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬಂದ್ವಿ. ಇವಾಗ ಗಣೇಶನ ತೋರಿಸ್ತಾ ಇದ್ದೀನಿ, ಯಾವ ಥರದ ಗಣೇಶನ ನಾವು ತೊಗೊಂಡು ಬಂದ್ವಿ ಅಂಥೇಳಿ. ನಮ್ಮ ಮನೆಯವರು ಗಣೇಶನ ಹಬ್ಬದ ದಿನ ಅವ್ರ ಫ್ರೆಂಡ್ ಜೊತೆ ಹೋಗಿ ಗಣೇಶನ ತೊಗೊಂಡು ಬಂದರು. ನೋಡಿ ನಮ್ಮ ಮುದ್ದಾದ ಗಣೇಶ ಈ ಥರ ಇದ್ದಾನೆ. ಮತ್ತು ಗಣೇಶಗೆಲ್ಲ ಈ ಥರ ದೃಷ್ಟಿ ಆರತಿ ಅದನ್ನೆಲ್ಲ ಮಾಡಿ ಗಣೇಶನ ಒಳಗಡೆ ವೆಲ್ಕಮ್ ಮಾಡ್ಕೊಂಡ್ವಿ. ಆಮೇಲೆ ಮತ್ತು ಮನೆಯಲ್ಲಿ ಗಂಡು ಮಕ್ಕಳೇ ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಗಣೇಶನೆಲ್ಲ. ಹಾಗೆ ಮತ್ತು ಈ ಥರದ್ದು ಕ್ಯಾಪ್ ಎಲ್ಲ ಹಾಕ್ಕೋಬೇಕಂತ ಪದ್ಧತಿ ಉಂಟು. ನಾ ಇಂಡಿಯಾಲಿಂದ ಬರುವಾಗ ಈ ಥರದ್ದು 1-2 ಕ್ಯಾಪ್ ತಂದಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಹಸ್ಬೆಂಡ್ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ದೇವರಿಗೆ. ನಮ್ಮದು ಗಣೇಶನ ಅಲಂಕಾರ ಎಲ್ಲ ಹೆಂಗೆ ಆಗಿತ್ತು ಅಂತ ನೀವು ಇವಾಗ ನೋಡ್ಬೋದು. ಗಣೇಶನ ಏನು ಇಟ್ಟಿದ್ವಲ್ಲ ಆ ದಿನ ಈವ್ನಿಂಗು ನಾವು ಗೆಸ್ಟ್ಗಳನ್ನ ಇನ್ವೈಟ್ ಮಾಡಿದ್ವಿ ಊಟಕ್ಕೆ. ಸುಮಾರಾಗಿ ಒಂದು 10 ಫ್ಯಾಮ್ಲೀಸ್ನ ಇನ್ವೈಟ್ ಮಾಡಿದ್ವಿ. ಅದರದ್ದು ತಯಾರಿ ಕೂಡ ನಡೀತಾ ಇದೆ ಇವಾಗ. ನೀವಿಲ್ಲೇ ನೋಡ್ಬೋದು, ಈ ಥರ ಹೊರಗಡೆಯಿಂದ ಸ್ವೀಟ್ ಕೆಲವಿಷ್ಟು ತಂದಿದ್ವಿ. ಹಾಗೆಯೇ ನಾನಿಲ್ಲಿ ದಹಿ ಪೂರಿದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಪಾತಿ ಕೂಡ ಹೊರಗಡೆಯಿಂದನೇ ತರಿಸಿದ್ವಿ. ಮತ್ತು ದೇವರಿಗೆ ಅಂತ ಈ ಥರ ಕಡ್ಲೆಕಾಳದ್ದು ಒಗ್ಗರಣೆ ಮಾಡಿರ್ತೀವಲ್ಲ ಅದು ಮಾಡಿದ್ದೀನಿ. ಹಾಗೆ ಇಲ್ಲಿ ಪಾನದೆಲ್ಲ ತಂದಿಟ್ಟಿದ್ದೀವಿ. ದೇವ್ರ ಪೂಜೆ ಜೊತೆ ಮನೆ ಕೆಲಸ ಎಲ್ಲ ಮಾಡ್ಕೊತ ಹಾಗೆಯೇ ಗೆಸ್ಟ್ಗಳಿಗಾಗಿ ಊಟದ ಪ್ರಿಪ್ರೇಷನ್ ನಡೆದಿತ್ತು. ಮತ್ತು ಈ ಸಲ 2 ದಿನ ಇಟ್ಟಿದ್ದು ಭಾಳ ಒಳ್ಳೆಯದಾಯಿತು. ನಾನು ಭಾಳಷ್ಟು ಸ್ವಲ್ಪ ಫ್ರೆಂಡ್ಸ್ ಕರೆಯೋಕೆ ಚಲೋ ಆಯಿತು. ಇಲ್ಲ ಅಂತಂದ್ರೆ ಅಷ್ಟೊಂದು ಮಂದಿ ಫ್ರೆಂಡ್ಸ್ಗೆಲ್ಲ ಒಂದೇ ದಿನ ಕರೀಲಿಕ್ಕೆ ನಂಗೆ ಆಗ್ತಿದ್ದಿಲ್ಲ. ಹೀಗಾಗಿ ನಾನು ಡಿವೈಡ್ ಮಾಡ್ಕೊಂಡಿದ್ದೆ. ಲೈಕ್ 10 ಫ್ಯಾಮ್ಲೀಸ್ನ ಒಂದಿನ ಕರೆದ್ವಿ. ಹಾಗೆಯೇ ಗಣೇಶ್ ಹೋಗೋ ದಿನ ಅಂಥ 10 ಫ್ಯಾಮ್ಲೀಸ್ನ ಕರೆದ್ವಿ. ಇನ್ನೂ ಭಾಳ ಮಂದಿ ಫ್ರೆಂಡ್ಸ್ ಇದ್ದರು, ಬಟ್ ಆಗಲಿಲ್ಲ ನನಗೆ ಎಲ್ಲರಿಗೂ ಕರೆದು ಮಾಡಲಿಕ್ಕೆ. ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ವಿ. ಹಾಗೆ ಇಲ್ಲಿ ಜೊತೆಗೆ ಕರ್ಡ್ ರೈಸ್ ಮತ್ತು ಮಸಾಲ ರೈಸ್, ಪನ್ನೀರ್, ಆಲೂ ಬದ್ನೆಕಾಯಿ ಪಲ್ಯ, ಹಾಗೆಯೇ ಗರಂ
ಕುರುಮಾಗಿರುವಂತಹ ಅವಲಕ್ಕಿ ಚೂಡ ಮಾಡ್ತಾಯಿದ್ದೀನಿ. ಅವಲಕ್ಕಿ ಚೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೀಗಾಗಿ ಏನು ಮಿಸ್ ಮಾಡಿದ್ರು ಅವಲಕ್ಕಿ ಚೂಡ ಮಿಸ್ ಮಾಡಬಾರ್ದು ಅಂತ ಅದನ್ನು ಮೆನ್ಯುವಲ್ಲೇ ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ದೆ. ಆಮೇಲೆ ಈ ಥರ ಚೂಡ ಪ್ರಿಪೇರ್ ಆದಮೇಲೆ ಈ ಥರ ಒಂದು ಏರ್ ಟೈಟ್ ಕಂಟೈನರೆಲ್ಲ ಹಾಕಿರ್ತೀವಿ. ಆವಾಗ ಅದು ಚೆನ್ನಾಗಿ ಅದೇ ಥರ ಕುರುಮಾಗಿರುತ್ತೆ. ಮತ್ತು ಇಲ್ಲಿ ಎಲ್ಲ ಸಂಡ್ಗಿ ಅದೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ಪಾಪಡು ಕರೆದಿಟ್ಟಿದ್ದೀನಿ. ಹಾಗೆ ಮತ್ತು ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ತೊಗೊಂಡು ಬಂದಿದ್ವಿ ಎಲ್ಲರಿಗೆ ವೆರೈಟಿ ಸ್ವೀಟ್ ಟೇಸ್ಟ್ ಮಾಡಲಿ ಅಂಥೇಳಿ. ಮತ್ತು ಹಬ್ಬ ಅಂದರೆ ಈ ಹೋಳಿಗೆ ಸಾರು ಮಿಸ್ ಆಗಲೇಬಾರ್ದು ನೋಡಿ. ಹೀಗಾಗಿ ನಾನು ಕುಚ್ಚಿದ ಕಡುಬು ಅದನ್ನೆಲ್ಲ ಮಾಡಿದ್ನೆಲ್ಲ, ಸೊ ಅದರದ್ದು ಎಲ್ಲ ಕಟ್ಟನ್ನ ತೊಗೊಂಡು ಈ ಥರ ಕಟ್ಟಿನ ಸಾರು ಮಾಡಿದ್ದೀನಿ. ಇಲ್ಲಿ ರೈಸದ್ದೆಲ್ಲ ಪ್ರಿಪೇರ್ ಆಗ್ತಿದೆ. ಅಂತೂ ಇಂತೂ ಫೈನಲ್ ಆಗಿ ನಮ್ಮದೆಲ್ಲ ಅಡುಗೆ ಪ್ರಿಪೇರ್ ಆಯಿತು. ಜಸ್ಟ್ ಎಲ್ಲ ಸರ್ವಿಂಗ್ ಬೌಲಿಗೆ ಹಾಕಿಟ್ಟಿದ್ದೀನಿ. ಸೊ ನೋಡೋಣ ಬನ್ನಿ ಏನೆಲ್ಲ ಇದೆ ಅಂಥೇಳಿ. ಇನ್ನೂ ಒಂದು 30 ಮಿನಿಟ್ಸ್ಗೆ ನಮ್ಮದೆಲ್ಲ ಗೆಸ್ಟ್ ಬರ್ತಾರೆ. ಸೊ ಅಷ್ಟೊತ್ತಲ್ಲೇ ನಾನು ರೆಡಿಯಾಗಿದ್ದೆ. ಮತ್ತು ಎಲ್ಲರಿಗೆ ಡ್ರೆಸ್ ಕೋಡ್ ಹೇಳಿದ್ದೆ, ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಸಾರಿಯಲ್ಲೇ ಬರಬೇಕಂತ. ಹೀಗಾಗಿ ನಂದೆಲ್ಲ ಫ್ರೆಂಡ್ಸ್ಗಳು ಸಾರಿ ಹಾಕ್ಕೊಂಡು ಬರ್ತಾಯಿದ್ದಾರೆ ಇವತ್ತು. ಬನ್ನಿ ಯಾರೆಲ್ಲ ಹೇಗೆ ರೆಡಿಯಾಗಿದ್ದಾರಂತ ನೋಡೋಣ. ಅಡುಗೆ ಮನೆಯಲ್ಲಿಂತ ನಮ್ಮದು ಗಣೇಶನ ಏನು ಇಟ್ಟಿದ್ವಲ್ಲ ಅದೆಲ್ಲ ಕಾಣುತ್ತೆ. ಹೀಗಾಗಿ ನಂಗೆ ಅವಾಗ ಟಯರ್ಡ್ ಆದಾಗ ಅದೆಲ್ಲ ಗಣೇಶ ನೋಡುತ್ತಿದ್ದೆ, ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ. ಎವ್ರಿ ಟೈಮ್ ಒಂದೇ ದಿನಕ್ಕೆ ಕಳಿಸಿಬಿಡ್ತಿದ್ವಲ್ಲ, ಬರೀ ಇದು ಅಡುಗೆ ಮಾಡೋದು, ದೇವರ ಅಲಂಕಾರ ಮಾಡೋದು ಇದ್ರಾಗೆ ಹೋಗ್ಬಿಡ್ತಿತ್ತು ಟೈಮು. ಸೊ ನಂಗೆ ಗಣೇಶನ ಅಷ್ಟು ಸರಿಯಾಗಿ ಇದ್ದವ್ರ ಥರ ಫೀಲ್ ಆಗ್ತಾಯಿದ್ದಿಲ್ಲ. ಹಿಂಗೆ ಬರ್ತಿದ್ದ ಹಿಂಗೆ ಹೋಗ್ಬಿಡ್ತಿದ್ದ ಅನ್ನಿಸ್ಬಿಡ್ತಿತ್ತು. ಬಟ್ ಸಲ 2 ದಿನ ಇದ್ನಲ್ಲ, ಹೀಗಾಗಿ ಭಾಳ ಚಂದ ಅನ್ನಿಸ್ತು. ಅದೇನೋ ಗೊತ್ತಿಲ್ಲ, ಗಣೇಶ ಅಂದ್ರೆ ನಂಗೆ ಭಾಳ ಇಷ್ಟ. ಇವಾಗ ಯಾರಾದರೂ ನಮ್ಮ ಫ್ಯಾಮಿಲಿ ಮೆಂಬರು ನಮ್ಮಿಂತ ದೂರ ಬೇರೆ ಊರಲ್ಲೆಲ್ಲ ಇರ್ತಾರೆ. ಸೊ ಅವ್ರು ಹೆಂಗೆ ವರ್ಷಕ್ಕೊಮ್ಮೆ ಬಂದಾಗ ನಮಗೆಲ್ಲ ಫೀಲ್ ಆಗುತ್ತೆ ನೋಡಿ, ಎಷ್ಟು ಖುಷಿ ಆಗುತ್ತೆ ನೋಡಿ. ಅದೇ ಥರ ನಂಗೆ ಪ್ರತಿ ಸಲ ಗಣೇಶ್ ಬಂದಾಗ ಫೀಲ್ ಆಗುತ್ತೆ. ಮತ್ತು ನನ್ನ ಔಟ್ಫಿಟ್ ಈ ಥರ ಇತ್ತು. कंठी जळके माळ मुक्ता पराची. जय देव जय मंगल मूर्ती. दर्शन मात्रे मन कामना पूर्ती. जय ಅಂತ ಎಲ್ಲ ಫ್ರೆಂಡ್ಸು ಚೆನ್ನಾಗಿ ಊಟ ಅದೆಲ್ಲ ಮಾಡಿ ತುಂಬ ಹೊಗಳಿದ್ರು. ಅಲಂಕಾರ ಆಗಿರಲಿ ಮತ್ತು ಊಟ ಎಲ್ಲ ಚೆನ್ನಾಗಿತ್ತು ಅಂಥೇಳಿ. ಆಮೇಲೆ ಎಲ್ಲರೂ ಎಷ್ಟು ಚೆನ್ನಾಗಿ ಮಂಗಳಾರತಿನ ಹಾಡಿದರು. ಭಾಳ ಅದು ಒಂದು ಪಾಸಿಟಿವ್ ವೈಬ್ಸ್ ಬಂತು ಆ ದಿನ ನಮ್ದು. ಮತ್ತು ಈ ಫ್ಲವರ್ಸ್ ಎಲ್ಲ ಇದೆಯಲ್ಲ, ಇದು ನನ್ನ ಫ್ರೆಂಡ್ ಒಬ್ರು ತೊಗೊಂಡು ಬಂದಿದ್ರು. ಇದು ಅವ್ರ ಮನೆಯಲ್ಲೇ ಬೆಳೆದಿರುವಂಥ ಹೂಗಳಿದು. ಅವ್ರದ್ದು ಭಾಳ ಚಂದ ಒಂದು ಕೈದೋಟ ಇದೆ. ಸೊ ಅಲ್ಲಿ ಭಾಳ ಫ್ಲವರ್ಸ್ ಇದಾವೆ. ಅದರಲ್ಲಿರುವಂಥ ಫ್ಲವರ್ಸ್ನ ತೊಗೊಂಡು ಬಂದಿದ್ರು ಅವರು. ಮತ್ತು ಇವತ್ತು ಸೆಕೆಂಡ್ ಡೇ ಆಗಿತ್ತು. ಇವತ್ತು ಕೂಡ ನಾವು ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿದ್ವಿ. ಸೊ ಇಲ್ಲಿ ಕುಲ್ಫಿ ಮತ್ತು ರೆಗ್ಯುಲರ್ ಐಸ್ ಕ್ರೀಮ್ ಇದೆ. ಕುಲ್ಫಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ರೆಗ್ಯುಲರ್. ಹೀಗಾಗಿ 2 ಥರದ ಐಸ್ ಕ್ರೀಮು ತೊಗೊಂಡು ಬಂದಿದ್ವಿ. ಯಾರಿಗೆ ಯಾವ್ದು ಇಷ್ಟ ಆ ಥರ ತಿನ್ಬೋದು ಅಂಥೇಳಿ. ಇವತ್ತಿನ ಮೆನುವಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಸಂಡ್ಗಿ ಮತ್ತು ಈ ಥರ ಸಬ್ಬಸ್ಗಿ ಪಲ್ಯ ಇರುತ್ತಲ್ವ, ಆ ತಪ್ಪಲ ಪಲ್ಯನ ಯೂಸ್ ಮಾಡಿ, ಅಂದರೆ ಸೊಪ್ಪು ಅದನ್ನು ಯೂಸ್ ಮಾಡಿರುವಂಥ ಚಿತ್ರಾನ್ನ ಇದೆ. ಹಾಗೆ ಇಲ್ಲಿ ಕೆಲವು ಸ್ವೀಟ್ಗಳಿದೆ ಮತ್ತು ಕರ್ಡ್ ರೈಸ್
ಆಲ್ಮೋಸ್ಟ್ ಆಲ್ ನಾನು ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಐಟಮ್ಸ್ ಏನಿರ್ತಾವಲ್ಲ ಅವನ್ನ ಒಂದೆರಡು ಮೂರು ಆ್ಯಡ್ ಮಾಡಿದ್ದೆ ಅಲ್ಲಿ. ನಿನ್ನೆ ಆಯಿತು ಇವತ್ತಾಯಿತು ಅಂಥೇಳಿ ನಿನ್ನೆ ಮತ್ತು ಇವತ್ತು ಕೂಡ ಇಲ್ಲಿ ನಮ್ಮದು ತುಂಬು ಬದ್ನಿಕಾಯಿ ಪಲ್ಯ ಇದೆ. ಸೊ ಇದು ಎಣ್ಣಿಗಾಯಿ ಪಲ್ಯ ಎಲ್ಲರಿಗೂ ಇಷ್ಟ ಆಗುತ್ತಂತ ಇದನ್ನು ಮಾಡಿದ್ದೆ. ಮತ್ತು ಇಲ್ಲಿ ಚೆನ್ನ ಮತ್ತು ಪನ್ನೀರ್ ಹಾಕಿ ಒಂದು ಮಿಕ್ಸ್ಡ್ ಕರಿ ಮಾಡಿದ್ದೀನಿ. ಹಾಗೆಯೇ ದಹಿ ಪುರಿ ಎಲ್ಲರೂ ಇಷ್ಟಪಡ್ತಾರಂತ ಇವತ್ತು ಕೂಡ ನಾನು ದಹಿ ಪುರಿ ಮಾಡಿದ್ದೆ. ಮತ್ತು ನಿನ್ನೆ ಏನು ಅವಲಕ್ಕಿ ಎಲ್ಲ ಮಾಡಿದ್ನೆಲ್ಲ ಅದು ಖಾಲಿಯಾಗಿ ಹೋಗಿಬಿಟ್ಟಿತ್ತು. ಮತ್ತು ಇವತ್ತೊಂದು ಬ್ಯಾಚ್ ಫ್ರೆಶ್ ಆಗಿ ಮತ್ತು ಕುಕ್ ಮಾಡಿದೆ. ಇಲ್ಲಿ ಚಪಾತಿ ಅದೆಲ್ಲ ಇದೆ. ಮತ್ತು ಕೆಲವು ಪಾತ್ರೆಗಳಿಗೆ ಏನಾದರೂ ಕವರ್ ಮಾಡಬೇಕಂದ್ರೆ ಅದಕ್ಕೆ ಲಿಡ್ ಇರಲ್ಲ ನೋಡಿ. ಆವಾಗ ನಾನು ಈ ಥರದ್ದೊಂದು ಪ್ಲಾಸ್ಟಿಕ್ದು ಕವರು ಅಮೆಝಾನ್ ಸಿಗುತ್ತೆ, ಅಲ್ಲಿ ತೊಗೊಂಡಿದ್ದು ಇದನ್ನು. ಅದಕ್ಕೆ ವಿತ್ ರಬ್ಬರ್ ಬ್ಯಾಂಡ್ ಬರುತ್ತೆ. ನಾನು ಯಾವುದೇ ಥರದಾದ್ರೂ ಪಾತ್ರೆ ಇರಲಿ ಆ ಪಾತ್ರೆಗೆ ಇದನ್ನು ಹಾಕಿದರೆ ಫುಲ್ ಕವರ್ ಆಗುತ್ತೆ. ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ. ಸೊ ಒಂದು ಪ್ಯಾಕೆಟಲ್ಲಿ ಲೈಕ್ 10 ಏನೋ ಬಂದಿದ್ದು ಡಿಫ್ರೆಂಟ್ ಆಗಿರುವಂಥ ಸೈಜಲ್ಲಿ. ಸೊ ನಂಗೆ ಭಾಳ ಯೂಸ್ಫುಲ್ ಆಗಿದೆ. ಯಾವುದಕ್ಕಾದ್ರೂ ಲಿಡ್ ಇರಲ್ಲ ಅದಕ್ಕೆ ನಾನು ಈ ಥರದ್ದು ಕವರ್ ಹಾಕಿಬಿಡ್ತೀನಿ. ಅದು ರೀಯೂಸೇಬಲ್. ಸೊ ನಾವು ಒಂದು 6-7 ಟೈಮ್ಸ್ ಆದರೂ ಯೂಸ್ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರೋ ಹಂಗೆ ಗಣೇಶ ತುಂಬ ಭೋಜನ ಪ್ರಿಯ. ಹೀಗಾಗಿ ಅವ ಎಷ್ಟು ದಿನ ಮನೆಯಾಗಿರ್ತಾನೆ ಅಷ್ಟು ದಿನ ಗಣಪಗೆ ನಾವು ದಿನ ಒಂದೊಂದು ಪ್ರಸಾದ ಮಾಡಬೇಕು. ಇವತ್ತು ನಾನು ಗಣೇಶಗೆ ಮೋದಕ್ ಮಾಡಿದ್ದೆ. ಹಾಗೆಯೇ ಗಣೇಶನ ಹಬ್ಬದ 2ನೇ ದಿನಾನ ಇಲಿ ವಾರನೂ ಅಂತಲೂ ಕರೀತಾರೆ. दास रामाचा वटपाये सदना संकष्टी पावावे निर्वाणे रक्षावे सरोवर बंदना. जय देव जय मंगलमूर्ति श्री मंगलमूर्ति दक्षिण माते मन कामना पूर्ति. जय देव झूले शिवारी. जय देव जय भाव भगत से कोई शरणागत आवे संकट संपत्ति सबई भरपूर पावे. ऐसे तुम महाराज मोको अति भावे गोसावी नंदन गुण गुण गावे. जय देव जय देव. ಈ ಹಬ್ಬ ಅಂದರೆ ಹೀಗೆ ಅಲ್ಲ, ನಾವು ನಮ್ಮವ್ರ ಜೊತೆ ಪೂಜೆ ಒಳಗೆ ಭಾಗಿಯಾಗಿ ಒಳ್ಳೆ ಊಟ ಮಾಡಿಕೊಂಡು ಸ್ವಲ್ಪ ನಮ್ಮವ್ರ ಜೊತೆ ಕುಂತು ಹರಟೆ ಹೊಡೆಯೋದ್ರೆ ಆ ದಿನದ ಒಂದು ಹಬ್ಬದ ಸಂಭ್ರಮಕ್ಕೆ ಒಂದು ಕಳೆ ಬಂದಂಗೆ ಆಗುತ್ತೆ. ಹಂಗೆ ಇಲ್ಲಿ ಒಂದು ರೂಮಲ್ಲಿ ಮಕ್ಕಳು ಕೂಡ ಎಲ್ಲರೂ ಆಟ ಆಡ್ಕೊತಿದ್ದಾರೆ. ಅವರು ಫುಲ್ ಫನ್ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ಗಣಪತಿ ಬಪ್ಪ ಮೋರೆಯ. नारायणं स्वामी समर्पयामि अच्युतं केशवं रामनारायणं कृष्णदामोदरं वासुदेवं श्रीधरं माधवं गोपिकावल्लभं जानकीनायकं रामचन्द्र हरे राम हरे कृष्ण 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 हरे राम 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 हरे कृष्ण. ಆರತಿ ಟೈಮಲ್ಲಿ ಯಶಂದ್ ಅಥರ್ವ ಕೂಡ ಇನ್ವಾಲ್ವ್ ಆಗಿದ್ದ. ದೇವರ ಭಜನೆ ಯಶಂದ್ ಮಾಡಿದ. ಇವಾಗ ನಾವು ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದೀವಿ. ನಾವು ಯೂಶ್ವಲಿ ಇಲ್ಲೇ ಮನೆಯಲ್ಲೇ ಒಂದು ಬಕೆಟಲ್ಲಿ ನೀರು ತುಂಬಿಸಿ ಅಲ್ಲೇ ಗಣೇಶನ ವಿಸರ್ಜನೆ ಮಾಡ್ತೀವಿ. ಇದು ಎಕೋ ಫ್ರೆಂಡ್ಲಿ ಗಣೇಶ ಇರೋದ್ರಿಂದ ನೆಕ್ಸ್ಟ್ ಡೇನೇ ಎಲ್ಲ ಕರಗಿಬಿಟ್ಟಿರ್ತೈತಿ. ಈವನ್ ಪೇಂಟ್ ಕೂಡ ಎಲ್ಲ ಕರಗಿಬಿಟ್ಟಿರ್ತೈತಿ. ಸೊ ನಾ ಆ ಮಣ್ಣು ಯೂಶ್ವಲಿ ಬೇರೆ ಕುಂಡ್ಲಕ್ಕೆಲ್ಲ ಹಾಕ್ತೀನಿ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಎಲ್ಲ ಟೈಮು ಗಿಡಗಳು ಚೆನ್ನಾಗೇ ಬಂದಿದ್ದಾವು. ಮಂಗಳಮೂರ್ತಿ
ಬಪ್ಪ ಮಂಗಳ ಮೂರ್ತಿ. ಮತ್ತು ಲಾಸ್ಟ್ ಟೈಮ್ ಅಂತೂ ಅದು ನಾನು ಬಕೆಟ್ ತಂದಿದ್ನಲ್ಲ ಅದು ಪಾಟ್ ಥರನೇ ಇತ್ತು. ಸೊ ನಾ ಅದರಲ್ಲೇ ಗಿಡಗಳನ್ನ ಹಾಕಿಬಿಟ್ಟೆ, ಹೂವಿನ ಗಿಡ. ಸೊ ಭಾಳ ಚಂದ ಹೂವು ಎಲ್ಲ ಬಂದು ಅದ್ರಾಗ. ನಾನು ಪ್ರತಿ ಸಲವೂ ಹೊಸ ಬಕೆಟ್ ತಂದಿರ್ತೀನಿ ಅಥವಾ ಅದಕ್ಕಂತೆ ಒಂದು ಬಕೆಟ್ ಮಾಡಿದ್ದೀನಿ, ಅದನ್ನು ನಾನು ಯೂಸ್ ಮಾಡೋದು. ಮತ್ತು ನಾವು ಮನೆಯಲ್ಲಿ ಗಣೇಶ ಇಟ್ಟಿರೋದ್ರಿಂದ ಯಾವುದೇ ಗಣೇಶ ನೋಡ್ಲಿಕ್ಕೆ ಹೋಗೋದಾಗಿದ್ದಿಲ್ಲ. ತುಂಬ ಫ್ರೆಂಡ್ಸ್ ಇನ್ವೈಟ್ ಮಾಡಿದರು. ಹೀಗಾಗಿ ನಾನು ಗಣೇಶ ಕಳಿಸಿದ ನೆಕ್ಸ್ಟ್ ಡೇದಿಂದ ಮಾಡಿದ್ವಿ ಅಟ್ಲೀಸ್ಟ್ 5 ಆದರೂ ವಿಸಿಟ್ ಮಾಡಬೇಕಂತ ಹೇಳಿ. ಮತ್ತು ಆ ದಿನ ನಾವು ಕೊಬ್ಬರಿ ಏನು ಹೊಡೆದಿದ್ವಲ್ಲ, ಆ ತೆಂಗಿನಕಾಯಿ ಹೊಡೆದಿದಾಗ ಅದು ಈ ಥರ ತೊಟ್ಲುಗಾಯಿ ಹೊಡೆದಿತ್ತು. ತೊಟ್ಲುಗಾಯಿ ಎಲ್ಲ ಹೊಡೆದ್ರೆ ಒಳ್ಳೇದಂತಾರೆ.